ವಧು ಬೇಕಾಗಿದೆ. ಉಷಾ ನವರತ್ನ ರಾಮ್ರವರ ಕಾದಂಬರಿ. ಆಫೀಸ್ಗೆ ಬರುತ್ತಲೇ ಎದುರಿಗೆ ಸಿಕ್ಕ ರಿಮ್ಜಿಮ್ನನ್ನು ಕೇಳಿದಳು. ಹೇಗಿದ್ದಾರೆ ಎಂಡಿ? ಈಗ ಬೆಟರ್ ಅಂತೆ, ಆದ್ರೆ ತುಂಬಾ ವೀಕ್ ಆಗಿದ್ದಾರಂತೆ. ಆಫೀಸ್ನ ಫೈಲ್ಸ್ ಎಲ್ಲ ಮನೆಗೆ ಕಳಿಸ್ಲಿ, ನೋಡ್ತೀನಿ ಅಂದಿದಾರಂತೆ. ಆಡಿಟಿಂಗ್ ಶುರುವಾಗುತ್ತಲ್ಲ. ಶಚಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯ್ತು. ಮೊದಲೇ ಮನೆಯಲ್ಲಿ ಕಿರಿಕಿರಿ. ಆಫೀಸ್ ಫೈಲ್ಗಳನ್ನ ಮನೆಗೆ ತೆಗೆದುಕೊಂಡು ಹೋಗೋದಂದ್ರೆ ತಾನೇ ಹೋಗ್ಬೇಕು. ತಾನೇನೋ ಅರ್ಧ ಗಂಟೆ ನೋಡ್ಕೊಂಡು ಬಂದ್ರಾಯ್ತು ಎಂದು ತಿಳಿದುಕೊಂಡಿರ್ಲಿಲ್ವೇ? ಅವಳು ಯೋಚಿಸುತ್ತಿರುವಂತೆಯೇ ನರೋತ್ತಮ್ ಬಂದ. ಮಿಸ್ ಸಚಿ, ಪುರುಷೋತ್ತಮ್ ಫೋನ್ ಮಾಡಿದ್ದ. ನೀವು ಬಂದ್ ಕೂಡ್ಲೆ ಪೆಂಡಿಂಗ್ ಫೈಲ್ಗಳನ್ನ ತಗೊಂಡು ಮನೆಗೆ ಹೋಗ್ಬೇಕಂತೆ. ಹಾಗೆ ಕೆಲವು ಡಿಕ್ಟೇಷನ್ಗಳಿವೆ ಅಂತೆ. ನೀವು ಆಫೀಸ್ನ ಕಾರಲ್ಲೇ ಹೋಗ್ಬೋದು. ಶಚಿ ಏನೋ ಹೇಳಲು ಬಾಯಿ ತೆರೆದವಳು ಸುಮ್ಮನಾದ್ಲು. ವಿಮನಸ್ಕಳಾಗಿಯೇ ಫೈಲ್ಗಳನ್ನ ಹಿಡಿದು ಆಫೀಸ್ನ ಕಾರಿನತ್ತ ಬಂದಾಗ ಸುಬ್ಬರಾಮಯ್ಯ ಎದುರಾದ್ರು. ಪುರುಷೋತ್ತಮ್ಗೆ ಈಗ ವಾಸಿ, ಗೆಲುವಾಗಿದ್ದಾನೆ. ಆದ್ರೆ ನೋಡಮ್ಮ, ಬೆತ್ ಸಮಾಚಾರ ಏನು ಮಾತಾಡ್ಬೇಡ. ಎಲ್ಲೋ ಏನೋ ಎಡ್ವಟ್ಟಾಗಿರೋ ಆಗಿದೆ. ಬೆಳಗಿನ ಜಾವ ಎಲ್ಲ ಫೋನ್ ಮಾಡಿ ಸಾಕಾಯ್ತು ಅವನಿಗೆ. ಅವಳಿಂದ ಇದುವರೆಗೂ ಯಾವ ಮೆಸೇಜು ಬಂದಿಲ್ಲ. ಆಮೇಲೆ ಅಪ್ಸೆಟ್ ಆಗ್ಬಿಡ್ತಾನೆ. ನಾನೇ ಅವನಿಗೆ ಸಮಾಧಾನ ಹೇಳಿದ್ದೀನಿ, ಹೇಗಾದ್ರೂ ಮಾಡಿ ವಿಷಯ ತಿಳ್ಕೊತೀವಿ ಅಂತ. ಆದ್ರೆ ಬೆಳಿಗ್ಗೆ ನೋಡು, ಈ ಕಾಗ್ದ ಬಂದಿದೆ. ದಯವಿಟ್ಟು ಇದ್ರ ಸಮಾಚಾರ ತಿಳಿಸ್ಬೇಡ. ಸುಬ್ಬರಾಮಯ್ಯ ಜೇಬ್ನಿಂದ ಏರ್ ಲೆಟರ್ ಒಂದನ್ನ ಅವಳ ಕೈಗಿತ್ರು. ಶಚಿ ಅಚ್ಚರಿಯಿಂದ ಅದರತ್ತ ನೋಡಿದಳು. ಇದು ಓಪನ್ ಆಗೇ ಇಲ್ವಲ್ಲ, ಇದ್ರೊಳಗೆ ಏನಿದೆ ಅಂತ ನಿಮ್ಗೆ ಹೇಗ್ ಗೊತ್ತು? ಸುಬ್ಬರಾಮಯ್ಯ ತಲೆ ಮೇಲೆ ಕೈಯಾಡಿಸಿಕೊಂಡ್ರು. ವೆಂಕಟೇಶನ್ ಫ್ರೆಂಡ್ ಬೆತ್ನ ಕಸಿನ್ ಲೀಸಾಳನ್ನ ಭೇಟಿಯಾಗಿದ್ರಂತೆ. ಬೆತ್ ಅವಳ ಅಂಕಲ್ಗೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಅಲ್ಲ, ಟೊರೊಂಟೋಗೆ ಹೋಗಿರೋದು. ಅವಳಿಗೆ ಆಗ್ಲೇ 2 ತಿಂಗಳಾಗಿದೆಯಂತೆ. ಯಾರಿಗೂ ತಿಳಿಯದಂತೆ ಅಬಾರ್ಷನ್ ಮಾಡಿಸಿಕೊಳ್ಳಲು ಅವಳ ಅಂಕಲ್ ಮನೆಗೆ ಹೋಗಿದ್ದಾಳಂತೆ. ಶಚಿ ಬೆಚ್ಚಿದಳು. ಬೆತ್ತನ್ನು ಪುರುಷೋತ್ತಮ್ ಬಿಟ್ಟು ಬಂದು ಆಗ್ಲೇ 4 ತಿಂಗಳಾಗಿತ್ತು. ಅಂದ್ರೇನು? ನಿನಗೆ ತಿಳಿದಿರ್ಬೇಕಲ್ಲ. ಈ ವಿಷಯ ಪುರುಷೋತ್ತಮ್ಗೇನಾದ್ರೂ ತಿಳಿದ್ರೆ ಅನಾಹುತವಾದೀತು. ಅವನು ಸ್ವಲ್ಪ ಸುಧಾರಿಸಿಕೊಳ್ಳಿ, ಆಮೇಲೆ ಈ ಕಾಗ್ದಾನೂ ಕೊಡ್ಬೋದು, ನಿಜ ಸಂಗತಿಯನ್ನು ಹೇಳ್ಬೋದು, ಸುಬ್ಬರಾಮಯ್ಯ ಹೇಳಿದ್ರು. ಶಚಿ ಅರೆಕ್ಷಣ ಯೋಚಿಸಿದಳು. ಸರಿ, ಅವರ ಪರ್ಸನಲ್ ಫೈಲ್ನಲ್ಲಿ ಗೊತ್ತಾಗ್ದಂತೆ ಫೈಲ್ ಮಾಡ್ಬಿಡ್ತೀನಿ. ಅದರಲ್ಲಿ ಆಗ್ಲೇ ಬೇಕಾದಷ್ಟು ಪಾಂಪ್ಲೆಟ್ಸ್, ಇನ್ವಿಟೇಷನ್ಗಳಿವೆ. ನಿನ್ ಮೇಲೆ ನಂಬಿಕೆ ಇರೋದ್ರಿಂದಲೇ ನಿನ್ ಕೈಲಿ ಕೊಟ್ಟಿದ್ದು. ಸುಬ್ಬರಾಮಯ್ಯ ಸಮಾಧಾನದ ನಿಟ್ಟುಸಿರಿಟ್ರು. ಕಾರಿನಲ್ಲಿ ಕುಳಿತಾಗ ಶಚಿಗೇಕೋ ಹೃದಯ ಭಾರವಾದಂತಾಯ್ತು. ಪುರುಷೋತ್ತಮ್ ಬೆತ್ನನ್ನ ಎಷ್ಟು ಪ್ರೀತಿಸುತ್ತಿದ್ದ. ತಂದೆ ತಾಯಿಯನ್ನು ಎದುರು ಹಾಕಿಕೊಳ್ಳುವುದಕ್ಕೂ ಸಿದ್ಧನಿದ್ದ. ಅವಳಿಗಾಗಿ ತನ್ನ ಆಸ್ತಿ ಪಾಸ್ತಿ, ಕೊನೆಗೆ ತನ್ನ ದೇಶವನ್ನೇ ಬಿಡಲು ತಯಾರಾಗಿದ್ದ. ಅಂತವನ್ಗೆ ಅವಳು ಮೋಸ ಮಾಡ್ಬೋದೆ? ಒಂದ್ ವೇಳೆ ಗರ್ಭ ತೆಗೆಸಿಕೊಂಡ್ಮೇಲೆ ತಾನ್ ಮಾಡಿದ ಕೆಲಸಕ್ಕಾಗಿ ಅವಳು ಪಶ್ಚಾತ್ತಾಪ ಪಟ್ಟಲ್ಲಿ ಪುರುಷೋತ್ತಮ್ ಅವಳನ್ನು ಸ್ವೀಕರಿಸುವನೇ? ಅವನು ಹಾಗೆ ಮಾಡಿದ್ರೂ ಮಾಡಿಯಾನು. ಅಷ್ಟು ಪ್ರೀತಿ ಇದೆ ಅವಳ ಮೇಲೆ. ಮಧ್ಯ ದಾರಿಯಲ್ಲಿ ಕಾರನ್ನು ನಿಲ್ಲಿಸುವಂತೆ ಡ್ರೈವರ್ಗೆ ಹೇಳಿ ಅರ್ಧ ಡಜನ್ ಕಿತ್ತಳೆ ಹಣ್ಣನ್ನ ಕೊಂಡ್ಳು. ಕಾರು ಬಂಗಲೆಯ ಮುಂದೆ ನಿಂತಾಗ ಅದೇಕೋ ಅವಳಿಗೆ ಅಳುಕುಂಟಾಯ್ತು. ತಾನು ತನ್ನ ನಡವಳಿಕೆಯಲ್ಲಿ ಏನಾದ್ರೂ ಅವನಿಗೆ ಸುಳಿವು ಕೊಟ್ಟುಬಿಟ್ರೆ ತಾನು ಎಂದಿನಂತೆಯೇ ಇರಬೇಕು. ಬಾಗಿಲಲ್ಲೇ ವೆಂಕಟೇಶನ್ ಸ್ವಾಗತಿಸಿದರು. ಬಾಮ್ಮ, ಫೈಲ್ಸ್ ಎಲ್ಲ ತಂದಿದ್ಯಾ? ಅವನು ರೂಮ್ನಲ್ಲಿ ನಿನ್ಗೋಸ್ಕರನೇ ಕಾಯ್ತಾ ಇದ್ದಾನೆ. ಒಳಗೆ ಕೈಯಲ್ಲಿ ಸುಂದರ ಕಾಂಡ ಹಿಡಿದು ಕುಳಿತಿದ್ದ ಗೋದಮ್ಮನ ಕಣ್ಣುಗಳು ಮೆಚ್ಚುಗೆಯಿಂದ ಶಚಿಯತ್ತ ಹರಿದಾಡಿತು. ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ! ಫೈಲ್ಗಳನ್ನು, ಕಿತ್ತಲೆ ಹಣ್ಣಿನ ಪ್ಯಾಕೆಟನ್ನು ಹಿಡಿದು ಪುರುಷೋತ್ತಮ್ನ ರೂಮಿನೊಳಗೆ ಕಾಲಿಟ್ಟಾಗ ಅವನು ಆರಾಮ್ ಆಸನದ ಮೇಲೆ ಹೊರಗಿದ್ದ. ಅವನ ಮುಖ ಕಳೆಗುಂದಿತ್ತು. ತಲೆಯ ಮೇಲಿನ ಕ್ರಾಫು ಕೆದರಿತ್ತು. ಬಹಳ ತೆಗೆದು ಹೋದಂತೆ ಕಂಡಿತು. ಅವಳು ಒಳಗಡೆಯಿಟ್ಟಾಗ ಅವನು ನಿಧಾನವಾಗಿ ಅವಳತ್ತ ತಿರುಗಿದ. ತಿಳಿ ಮುಗಿಲ ಬಣ್ಣದ ಸೀರೆಯಲ್ಲಿ ಅವಳು ಅವನ ತಪ್ತ ಹೃದಯಕ್ಕೆ ಜೀವದ ನೀರಿನ ಬುಗ್ಗೆಯಂತೆ ಕಂಡ್ಳು. ಸಾರಿ, ನಿಂಗೆ ತೊಂದರೆ ಕೊಡ್ತಾ ಇದ್ದೀನಿ, ಅವನು ಹೇಳಿದಾಗ್ಲೂ ಅವನ ಕಣ್ಣುಗಳು ಅವಳನ್ನು ಬಿಟ್ಟು ಚಲಿಸಲಿಲ್ಲ. ಪರವಾಗಿಲ್ಲ ಸರ್, ಈಗ ಹೇಗಿದೆ? ಶಚಿ ನಮ್ರಳಾಗಿಯೇ ಕೇಳಿದಳು. ಕೈಯಲ್ಲಿದ್ದ ಫೈಲ್ಗಳನ್ನು ಕುರ್ಚಿಯೊಂದರ ಮೇಲಿಟ್ಟು ಕಿತ್ತಳೆ ಹಣ್ಣಿನ ಪ್ಯಾಕೆಟ್ಗಳನ್ನು ಅವನ ಮುಂದೆ ಹಿಡಿದಳು. ಛೇ, ಇದೆಲ್ಲ ಯಾಕೆ ತಂದ್ರಿ? ಮನೇಲಿ ಬೇಕಾದಷ್ಟಿದೆ, ಪುರುಷೋತ್ತಮ್ ಹೇಳಿದಾಗ ಶಚಿಯ ಮುಖ ಗಂಭೀರವಾಯ್ತು. ಮೈ ಸರಿಯಾಗಿರ್ದೇ ಇರೋರ್ನ ಹಾಗೆ ಬರೀ ಕೈಯಲ್ಲಿ ನೋಡ್ಬಾರ್ದಂತೆ, ಅದಕ್ಕೆ ತಂದೆ. ಬೇಕಾದಷ್ಟಿರೋದ್ರಲ್ಲಿ ಬೇಡದೆ ಇರೋದು ಸೇರ್ಲಿ ಅಂತ ತಂದೆ, ಶಚಿ ಹೇಳಿದಾಗ
ತನ್ನ ಮಾತಿನಿಂದ ಅವಳಿಗೆ ನೋವುಂಟಾಗಿದ್ದು ಅವನಿಗೆ ಅರಿವಾಯಿತು. ಐ ಡಿಡೆಂಟ್ ಮೀನ್ ಇಟ್. ನಾನು ಹಾಗೆ ಹೇಳಲಿಲ್ಲ. ನೀನು ನನಗೋಸ್ಕರ ಸ್ಪೆಷಲ್ ಆಗಿ ತಂದಿದ್ರೆ ಬಹಳ ಸಂತೋಷ. ನಿನ್ನೆದುರಿಗೆ ಬೇಕಾದ್ರೆ ತಿಂತೀನಿ. ಪುರುಷೋತ್ತಮ್ ನಸುನಕ್ಕ. ಕುತ್ಕೋ ಶಚಿ, ಕೆಲ್ಸ ಆಮೇಲೆ. ಮೊದಲು ಏನ್ ತಗೋತಿ ಹೇಳು, ಭಟ್ರಿಗೆ ಹೇಳ್ತೀನಿ. ಸಂಕೋಚ ಇರಬಾರ್ದು. ಅವಳು ಕೊಟ್ಟ ಕಿತ್ತಳೆ ಹಣ್ಣಿನ ಪ್ಯಾಕೆಟ್ನಿಂದ ಒಂದು ಕಿತ್ತಳೆ ಹಣ್ಣು ತೆಗೆದು ಸುಲಿಯತೊಡಗಿದ. ಮನೆಯಿಂದ ಹೊರಟಾಗ ಹೊಟ್ಟೆ ತುಂಬಾ ಊಟ ಮಾಡಿ ಬಂದಿದ್ದೀನಿ. ಈಗೇನು ಬೇಡ ಸರ್, ಆಮೇಲೆ ತಗೋತೀನಿ. ತುಂಬಾ ಪೆಂಡಿಂಗ್ ವರ್ಕ್ ಇದೆ, ಬೇಗ ಮುಗಿಸಿದ್ರೆ ವಾಸಿ. ಶಚಿ ಫೈಲ್ಗಳನ್ನ ಜೋಡಿಸಿ ಅವನ ಮುಂದಿದ್ದ ಟೇಬಲ್ನ ಮೇಲಿಟ್ಟಳು. ಯಾವುದೋ ಲೆಟರ್ಸ್ ಇದೆ, ಡಿಕ್ಟೇಟ್ ಮಾಡಬೇಕು ಅಂತ ಹೇಳಿದ್ರು. ಕಿತ್ತಳೆ ಹಣ್ಣಿನ ತೊಳೆಯೊಂದನ್ನ ಬಾಯಿಗಿಟ್ಟುಕೊಂಡ. ತುಂಬಾ ಸಿಹಿಯಾಗಿದೆ, ನೀನು ತಿನ್ನೋಡು. ಅವಳ ಮುಂದೆ ಮಿಕ್ಕ ತೊಳೆಗಳನ್ನು ಹಿಡಿದ. ನಿಮ್ಗೋಸ್ಕರ ತಂದದ್ದು, ನೀವು ತಿನ್ನಿ. ಒಂದೇ ಒಂದು ತೊಳೆಯನ್ನ ಕೈಗೆತ್ತಿಕೊಂಡ್ಳು. ಅವನು ಒಂದೆರಡು ತೊಳೆಗಳನ್ನ ತಿಂದು ಮಿಕ್ಕವನ್ನು ಟೇಬಲ್ನ ಮೇಲಿಟ್ಟು ಫೈಲ್ಗಳನ್ನ ಕೈಗೆತ್ತಿಕೊಂಡ. ಇದು ಡೇಟಾ ಮೆಟ್ರಿಕ್ಸ್ನಿಂದ ಬಂದಿರೋದು ಸರ್. ಅದಕ್ಕೆ ಏನು ರಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಡ್ರಾಫ್ಟ್ ಹಾಕೋತೀನಿ. ಇದು BDLನಿಂದ ನಮ್ಮ ರಿಕ್ವೆಸ್ಟರ್ಸ್ಗೆ ಕಳಿಸಿರೋ ರಿಪ್ಲೈ. ಇದು ಚೆನ್ನೈ ಇಂಡಸ್ಟ್ರಿದು. ಶಚಿ ಅವನ ಬಳಿ ನಿಂತು ಅವನಿಗೆ ತಿಳಿಸುತ್ತಾ ನಿಂತಾಗ ಪುರುಷೋತ್ತಮ್ಗೆ ಏನೋ ಅವ್ಯಕ್ತ ಆನಂದ ಉಂಟಾಯಿತು. ಅವಳೊಡನೆ ಅವುಗಳ ವಿಷಯ ಚರ್ಚಿಸಿ ತಾನು ಬರೆಯಬೇಕಾದುದನ್ನು ಡಿಕ್ಟೇಟ್ ಮಾಡಿ ಕೆಲವಕ್ಕೆ ರುಜು ಹಾಕುವ ವೇಳೆಗೆ ಬಾಗಿಲಲ್ಲಿ ಗೋದಮ್ಮ ಬಂದು ನಿಂತರು. ಅಕ್ಕಪಕ್ಕದಲ್ಲಿ ಕುಳಿತು ಚರ್ಚಿಸುತ್ತಿದ್ದ ಶಚಿ ಮತ್ತು ತಮ್ಮ ಮಗನನ್ನು ಕಂಡಾಗ ಅವರ ಹೃದಯ ಸಂತಸದಿಂದ ಹರಳಿತು. ಪುರುಷು, ಊಟ ಮಾಡ್ತೀಯೇನಪ್ಪ? ತುಂಬಾ ಆಯಾಸ ಮಾಡ್ಕೋಬೇಡ. ತಾಯಿಯ ದನಿ ಕೇಳಿ ಅವನು ಅವರತ್ತ ತಿರುಗಿದ. ಶಚಿ ಎದ್ದು ನಿಂತಳು. ಕುತ್ಕೋಮ, ನೀನು ಏನಾದ್ರೂ ತಗೋ. ಜೊತೆ ಇದ್ರೆ ಅವನು ಸರಿಯಾಗಿ ಊಟ ಮಾಡ್ತಾನೆ. ಒಂದು ವಾರದಲ್ಲಿ ಇಷ್ಟು ಇಳಿದೋಗಿದ್ದಾನೆ. ಊಟನೇ ಸರಿಯಾಗಿ ಮಾಡೋಲ್ಲ. ಕಾಯಿಲೆ ಹೇಗ್ ವಾಸಿಯಾಗಬೇಕು? ಬರೀ ಔಷಧಿ ಇಂಜೆಕ್ಷನ್ಗಳೇ ಆಯ್ತು. ಅಮ್ಮ, ಈಗ ನನಗೆ ಏನು ಸೇರಲ್ಲ, ಪುರುಷೋತ್ತಮ್ ಹೇಳಿದಾಗ ಶಚಿ ತಾಯಿ ಮಗನತ್ತ ನೋಡಿದಳು. ನೀವವರಿಗೆ ಊಟ ಕೊಡಿ, ಅವರು ಊಟ ಮಾಡೋವರೆಗೂ ಕಾಯ್ತೀನಿ. ನೋ, ನೀನು ನನ್ನ ಜೊತೆ ಊಟ ಮಾಡೋ ಹಾಗಿದ್ರೆ ನಾನು ಊಟ ಮಾಡ್ತೀನಿ, ಪುರುಷೋತ್ತಮ್ ಹೇಳಿದಾಗ ಗೋದಮ್ಮ ನಸುನಗುತ್ತಾ ಹೋದ್ರು. ಸರ್, ನನಗೆ ಖಂಡಿತ ಊಟ ಬೇಡ, ಮನೆಯಲ್ಲಿ ಊಟ ಮಾಡಿ ಬಂದಿದ್ದೀನಿ, ಶಚಿ ಬೇಡಿದಳು. ನನಗೆ ಕಂಪ್ನಿ ಕೊಡೋಕಾದ್ರೂ ಸೇರ್ದಷ್ಟು ತಿನ್ಬೋದಲ್ಲ. ನೀನ್ ತಂದ ಕಿತ್ಲೆ ಹಣ್ಣು ನಾನ್ ತಿನ್ಲಿಲ್ವೇ? ಪುರುಷೋತ್ತಮ್ ಒತ್ತಾಯಿಸಿದ. ಭಟ್ಟರು ಬೆಳ್ಳಿ ತಟ್ಟೆಗಳಲ್ಲಿ ಬೆಳ್ಳಿ ಬಟ್ಟಲುಗಳಲ್ಲಿ ಊಟ ಬಡಿಸಿ ತಂದ್ರು. ಬೇಡವೆಂದ್ರು ಇಬ್ಬರು ತಂದಿದ್ದನ್ನು ತಿಂದು ಮುಗಿಸಿದ್ರು. ತಟ್ಟೆಗಳನ್ನ ತೆಗೆದೊಯ್ಯಲು ಬಂದ ಮಾದಯ್ಯ ಶಚಿಯ ಕಡೆಗೊಮ್ಮೆ ನೋಡಿ ಅಲ್ಲು ಕಿರಿದ. ಅಮ್ಮೋರ್ ಬಂದವ್ರೆ ಅಂತ ನಮ್ ಸಾಯಬ್ರು ಇವತ್ತು ಉಂಡವ್ರೆ. ಶಚಿಯ ಮೈ ಬಿಸಿ ಆಯ್ತು. ಸಾಕೋ ತಲೆ ಹರಟೆ, ತಟ್ಟೆಗಳನ್ನ ಬೇಗ ತಗೊಂಡು ಹೋಗು, ಪುರುಷೋತ್ತಮ್ ರೇಗಿದ. ಮಾದಯ್ಯ ತಲೆ ತಗ್ಗಿಸಿ ಹೊರಟಾಗ ಶಚಿಗೆ ಅವನನ್ನು ಕಂಡು ಅಯ್ಯೋ ಪಾಪ ಎನಿಸ್ತು. ಶಚಿ, ದಯವಿಟ್ಟು ಆ ಟೇಬಲ್ ಮೇಲಿರೋ ಕ್ಯಾಪ್ಸೂಲ್ ಕೊಡ್ತೀಯಾ? ಇನ್ನು ಅಮ್ಮ ಬಂದ್ರೆ ತಿರ್ಗಾ ಫಸ್ಟಿಂದ ಶುರು ಮಾಡ್ತಾಳೆ. ಅವನು ಕೇಳಿದಾಗ ಅವನ ಕೈಗೆ ಅವನು ಕೇಳಿದ ಮಾತ್ರೆಯನ್ನು ಕೊಟ್ಟು ಅದನ್ನು ನುಂಗಲು ಗಾಜಿನ ಲೋಟಕ್ಕೆ ನೀರು ಬಗ್ಗಿಸಿ ಅವನ ಕೈಗಿಟ್ಟಳು. ಥ್ಯಾಂಕ್ಸ್. ಅವನು ಮಾತ್ರೆ ನುಂಗಿದ. ನನಗೆ ಇದೆಲ್ಲ ಉಪಚಾರ ಮಾಡಿ ಆರೈಕೆ ಮಾಡೋಕ್ಕಿಂತ ನನ್ನ ಪಾಡಿಗೆ ನಾನು ಆರಿ ಹೋಗಲು ಬಿಟ್ರೆ ಸಾಕೆನಿಸಿದೆ ಅವನೆಂದಾಗ ಶಚಿಗೆ ಅವನ ಮನದಂತರಾಳದ ನೋವು ತಿಳಿಯಿತು. ಶಚಿ, ನನಗೆ ಯಾವುದಾದ್ರೂ ಪರ್ಸನಲ್ ಲೆಟರ್ಸ್ ಬಂತಾ? ಐ ಮೀನ್ ಏರ್ ಮೇಲ್ನಲ್ಲಿ ಯಾವುದಾದ್ರೂ ಬಂತಾ? ತಲೆ ತಗ್ಗಿಸಿದಳು. ಇಲ್ಲ ಸರ್, ಯಾವುದೂ ಬಂದಿಲ್ಲ. ಬೆಳಗಿನ ಜಾವದಿಂದ ಟ್ರೈ ಮಾಡ್ತಾ ಇದ್ದೀನಿ, ಲೈನ್ ಸಿಕ್ಕಿಲ್ಲ. ಐ ಆಮ್ ಗೋಯಿಂಗ್ ಮ್ಯಾಡ್. ನನಗೆ ಹುಚ್ಚಿಡಿಯುತ್ತೆ. ಬೆತ್ ಯಾವಾಗಲೂ ನನಗೆ ಹೀಗೆ ಸಸ್ಪೆನ್ಸ್ನಲ್ಲಿ ಇಟ್ಟಿರಲಿಲ್ಲ. ಅವಳಿಗೇನೋ ಆಗಿರಬೇಕು, ಅಲ್ಲೇನೋ ನಡೆದಿರಬೇಕು. ಅವಳ ಅಂಕಲ್ ಕಂಡೀಷನ್ ತುಂಬ ಸೀರಿಯಸ್ ಆಗಿರಬೇಕು ಸರ್. ಶಚಿ ಅವನಿಗೆ ಸಮಾಧಾನ ಹೇಳಲು ಯತ್ನಿಸಿದಳು. ಹುಡುಗಿಯರು ಯಾವಾಗಲೂ ಕೆಟ್ಟದ್ದನ್ನ ತಾವು ಪ್ರೀತಿಸುವವರಿಂದ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ನಿಧಾನವಾಗಿ ನಿಮ್ಗೆ ತಿಳಿಸ್ಬೋದು, ಶಚಿ ಹೇಳಿದಾಗ ಪುರುಷೋತ್ತಮ್ ಅವಳತ್ತ ಬೆರಗಾಗಿ ನೋಡಿದ. ನನಗೆ ಸಾಂತ್ವನ ನೀಡಲು ಹಾಗೆ ಹೇಳ್ತಿರ್ಬೋದೆ. ತನ್ಗಾಗಿ ಇವಳೇಕೆ ಹೀಗೆ ಹಚ್ಕೊಳ್ಬೇಕು? ಫೈಲ್ಸ್ನ ಕೆಲಸಗಳನ್ನ ಮುಗಿಸಿ ಡಿಕ್ಟೇಷನ್ ತೆಗೆದುಕೊಂಡು ಅವಳು ಹೊರಟು ನಿಂತಾಗ ಅವನಗರಿವಿಲ್ಲದೆಯೇ ಅವನ ಬಾಯಿಂದ ಮಾತು ಹೊರಟಿತು. ಶಚಿ, ನಾಳೆನೂ ಬರ್ತಿತ್ತಾನೆ? ಕೆಲಸ ಇದ್ರೆ ಬರ್ತೀನಿ ಸರ್. ಬರೀ ಲೆಟರ್ಸ್ಗೆ ಸಿಗ್ನೇಚರ್ ಅಟೆಸ್ಟ್ ಮಾಡೋ ಹಾಗಿದ್ರೆ ಯಾರ ಕೈಲಾದ್ರೂ ಕಳಿಸ್ತೀನಿ.
ಶಚಿ ಅವನ ಮನದಿಗಂತ ತಿಳಿಯದೆ ಹೇಳಿದಳು. ಅವಳು ಹೊರಟು ಹೋದ ನಂತರ ಅವನಿಗೆ ಕೋತಾನು ಏಕಾಂಗಿ ಎನಿಸ್ತು. ಇದ್ದಕ್ಕಿದ್ದಂತೆ ಮನೆಯೆಲ್ಲ ಬರಿದಂತಾಯಿತು. ಮುಂದುವರೆಯುವುದು.